ನಿನ್ನೆ ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಒಂದು ಹತ್ಯೆ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಕಂಪ್ಲೇಂಟ್ ಆದ ಅಕ್ಷತಾರವರು, ಕುಮಾರಿ ಅಕ್ಷತಾರವರು, ಅವ್ರ ಅಕ್ಕರಾದ ರಂಜಿತಾರವರನ್ನು ರಫೀಕ್ ಅನ್ನೋರು ಅವ್ರಿಗೆ ಒಂದು ಹರಿತವಾದ ಆಯುಧದಿಂದ ಅವ್ರ ಮನೆ ಹತ್ರ ಅವರು ಕೆಲಸ ಮುಗಿಸ್ಕೊಂಡು ಶಾಲೆಯಿಂದ ವಾಪಸ್ ಬರೋ ದಾರಿಯಲ್ಲಿ ಒಂದು ಹರಿತವಾದ ಆಯುಧದಿಂದ ಅವ್ರಿಗೆ ಕುತ್ತಿಗೆಗೆ ಗಾಯಪಡಿಸಿ ಓಡೋಗಿರ್ತಾರೆ ಅಂತ ಒಂದು ಕಂಪ್ಲೇಂಟ್ ಇರುತ್ತಾರೆ. ಅದರಲ್ಲಿ ಕೂಡ ಹೇಳಿರ್ತಾರೆ ಏನಂದ್ರೆ ಕಂಪ್ಲೇಂಟ್ ಅಲ್ಲಿ ಇವರು ರಫೀಕ್ ಅನ್ನೋರು ರಂಜಿತ್ ಅವ್ರಿಗೆ ಪರಿಚಯ ಇದ್ದಾರೆ ಮತ್ತು ಅವ್ರ ಅಣ್ಣನಿಗೂ ಕೂಡ ಫ್ರೆಂಡ್ಸ್ ಆಗಿದ್ದಾರೆ, ಮನೆಗೆ ಬಂದು ಹೋಗೋದು ಅಂತ ಇತ್ತು. ಈ ಸಂಬಂಧ ವಿಷಯದಲ್ಲಿ ಅವ್ರ ರಫೀಕ್ ಜೊತೆ ಅವ್ರ ಅಕ್ಕ ಮಾತಾಡೋದು ನಿಲ್ಸಿರ್ತಾರೆ. ಸೊ ಇದರಿಂದ ಅವರು ಬಂದು ಗಾಯಪಡಿಸಿರ್ಬೋದು ಅಂತ ಇದರಿಂದ ತಿಳಿಸಿರ್ತಾರೆ. ಇದರಲ್ಲಿ ಪ್ರಕರಣ ನಾವು ಕೇಸ್ ಅವರು ಕೊಲೆಯರ್ ಜಾತಿಗೆ ಇರೋದ್ರಿಂದ ಅವ್ರದ್ದು ಅಟ್ರಾಸಿಟಿ ಸೆಕ್ಷನ್ಸ್ ಕೂಡ ಆಡ್ ಮಾಡಿ ಇದೊಂದು ಕೇಸ್ ಪ್ರಕರಣ ದಾಖಲು ಮಾಡಿದಿರಿ. ಇದ್ರ ಜೊತೆಗೆ ಆರೋಪಿಯನ್ನು ರಫೀಕ್ ಪರಾರಿ ಆಗಿರ್ತಾರೆ. ಸೊ ಹಾಗಿದ್ದ ನಮ್ಗೆ ಮಾಹಿತಿ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ಯಲ್ಲಾಪುರ ಸ್ಟಾಫ್ ಅವ್ರನ್ನ ಟ್ರೇಸ್ ಮಾಡೋದಕ್ಕೆ ಹಿಂದೆ ಬೆನ್ನತ್ತಿರ್ತಾರೆ. ಇದ್ರ ಜೊತೆಗೆ ಸೀನಿಯರ್ ಆಫೀಸರ್ಸ್ ಕೂಡ ಮತ್ತೆ ಎಲ್ಲರೂ ಬಂದು ನಾವು ಸ್ಪಾಟ್ ವಿಸಿಟ್ ಮಾಡಿ ಒಂದು ಸ್ಪೆಷಲ್ 4 ತಂಡಗಳು ಮಾಡಿದ್ರಿ. ಇದರಲ್ಲಿ DSP ದಾಂಡೇಲಿರವರು, DSP ಸಿರ್ಸಿ ಮತ್ತೆ 4 ಇನ್ಸ್ಪೆಕ್ಟರ್ಸ್ ಬಂದು, ಇದ್ರ ಜೊತೆಗೆ ಅಡಿಷನಲ್ SP ಬಂದು ಅವರು ಕೂಡ ಈ ಇವ್ರನ್ನ ಆರೋಪಿನ ಟ್ರೇಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಇದರ ಜೊತೆಗೆ ಇಲ್ಲಿ ಯಲ್ಲಾಪುರದಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಕೂಡ ನಾವು 5 KSRP ಪಾರ್ಟೀಸ್ ಕೂಡ ಕರೆಸ್ಕೊಂಡಿದ್ದೀವಿ. ಇದ್ರ ಜೊತೆಗೆ 6 DR ಪಾರ್ಟಿ ಕೂಡ ಇದೆ. ಇದರ ಜೊತೆಗೆ ಇವತ್ತಿನ ದಿವಸ ಯಲ್ಲಾಪುರ ಬಂದ್ ಕಾಲದಲ್ಲಿ ಟೈಮಲ್ಲಿ ಶಾಂತಿ ಮೇಂಟೈನ್ ಮಾಡೋದಕ್ಕೆ ನಾವು ಈಗ ಬಂದೋಬಸ್ತ್ ಕೂಡ ಮಾಡಿದ್ದೀವಿ. ಆಮೇಲೆ ಇವತ್ತಿನ ದಿವಸ ಬೆಳಗ್ಗೆ ನಾವು ನಿನ್ನೆ ರಾತ್ರಿ ಕೂಡ ಕಾಂಬಿಂಗ್ ಮಾಡಿದ್ರಿ. ಇವತ್ತು ಬೆಳಗಿನ ಜಾವ ಕಾಂಬಿಂಗ್ ಅರ್ಲಿ ಮಾರ್ನಿಂಗ್ ಒಂದು 6 ಗಂಟೆ ಬೆಳಕಿನ ನಂತರ ನಾವು ಇನ್ನೊಂದು ಸತಿ ಕಾಂಬಿಂಗ್ ಮಾಡಕ್ಕೆ ಶುರು ಮಾಡಿದ್ರಿ. ಈ ಫಾರೆಸ್ಟರ್ ಕಾಂಬಿಂಗ್ ಮಾಡೋ ಸಮಯದಲ್ಲಿ ಹೋಗಿರ್ಬೇಕಾದ್ರೆ ನಮ್ಮ ತಂಡ ಅಲ್ಲಿ ಇವ್ರದ್ದು ರಫೀಕ್ ಅವ್ರದ್ದು ಬಾಡಿ ಹ್ಯಾಂಗಿಂಗ್ ಪೊಸಿಷನ್ ಅಲ್ಲಿ ನಮಗೆ ಪತ್ತೆ ಆಗಿರುತ್ತೆ. ಇದ್ರ ಬಾಡಿ ಪತ್ತೆ ಆಗಿದ ಕೂಡಲೇ ನಾವು ಅವ್ರ ಮನೆಯವ್ರ ಕಡೆಯಿಂದ ಐಡೆಂಟಿಫೈ ಮಾಡಿಸಿ ಒಂದು ಕಂಪ್ಲೇಂಟ್ ದಾಖಲೆ ಮಾಡ್ಕೊಂಡು ಸರ್, ಈಗ ಅದೇ ಜಾಗದಲ್ಲಿ ಹೋಗಿದಂತ ಏನು ಇನ್ಫಾರ್ಮೇಶನ್ ನಮ್ಗೆ ಅಲ್ಲಿ ಹೋಗೋ ದಾರಿಲಿ ಅವ್ರು ಹೋಗಿದ್ರಲ್ಲಿ ನಾವು ನಮ್ದು ನಮ್ದು ಡಾಗ್ ಹೆಲ್ಪ್ ಇಂದ ನಾವು ಅದೇ ರೂಟ್ ಅಲ್ಲಿ ಅವರು ಎಸ್ಕೇಪ್ ಆಗಿದ್ದ ರೂಟ್ ನ ಫಾಲೋ ಮಾಡಿದ್ರಿ. ಆ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಒಬ್ರು ಕಂಡು ಬಂದಿದ್ದು, ಒಬ್ರು ತಿಳಿಸಿದ ಮೇರೆಗೆ ಈ ದಾರಿ ಅಂತ ಅವರು ನಿನ್ನೆ ಕಂಡಿದ್ದಲ್ಲಿ ಅದೇ ರೂಟ್ ನಾವು ಫಾಲೋ ಮಾಡ್ಕೊಂಡು ಕಾಡಲ್ಲಿ ಹೋಗಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.